ಹಂತದಲ್ಲಿ ದಾಂಡಿಗತನಕ್ಕಾಗಿ ಮಹಾಕಾಲ ಜಾಗ್ವಾರ್ಸ್ನ ಓಪನರ್ಸ್ ಸಿದ್ದಿಕ್ ಮತ್ತು ಮಂಜು ಅಂಕಣ ಎಂಟಿನ ಪಡ್ಕೊಳ್ತಾ ಇದ್ದಾರೆ. ಮೊದಲ ಅವಧಿಯನ್ನು ಕಳ್ಕೊಳ್ತಾ ಇದೆ ಮಹಾಕಾಲ ಜಾಗ್ವಾರ್. ಸಿದ್ದಿಕ್ ಅನ್ನೋದು ರೂಪದಲ್ಲಿ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಶಸ್ತ್ರೀಯಾರಿಕೆ ಭಾಗದಲ್ಲಿ ವಿನಯ್ ಸ್ಟ್ರೈಕರ್ ಭಾಗದಲ್ಲಿ ಶಾರ್ಟ್ ಆಗಿ ಬೀಳ್ತಾ ಇದೆ. ಪುಲ್ ಮಾಡುವಂತ ಪ್ರಯತ್ನಗಳು ಮಿಡ್ ವಿಕೆಟ್ ಭಾಗದಲ್ಲಿ ಸಾಗ್ತಾ ಇದೆ. ಒಂದೋಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಇವಾಗ ಮಂಜು ಸ್ಟ್ರೈಕರ್ ಭಾಗದಲ್ಲಿ ಮಹಾಕಾಲ ಜಾಗ್ವಾರ್ಸ್ ಮತ್ತು ಕದಂಬ ಗ್ಲಾಡಿಯೇಟರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಬಹುಶಃ ಯಾವ ರೀತಿಯ ಒಂದು ಫಲಿತಾಂಶ ಈ ಪಂದ್ಯದಲ್ಲಿ ಬರುವಂಥದ್ದು ನೋಡಬೇಕಾಗಿದೆ. ಆರಂಭಿಕ ಹಂತದಲ್ಲಿ ಮಹಾಕಾಲ ಜಾಗ್ವಾರ್ಸ್ ಎದುರಾಳಿಗಳಿಗೆ ಅದಷ್ಟರ ಒಂದು ಟಾರ್ಗೆಟ್ ಅನ್ನ ನೀಡುತ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಸುಂದರತೆಯ ಹೊಡೆತ ಮಂಜು ಪಾಯಿಂಟ್ ಭಾಗದಲ್ಲಿ ಬಹಳಷ್ಟು ಉತ್ತಮ ಹೊಡೆತವನ್ನು ದಾಖಲಿಸಿದ್ರು. ಒಂದೋಟಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ರು. ತನ್ನ ಮೊತ್ತ 3ಕ್ಕೆ ತಲುಪ್ತದೆ. 3 ರನ್ಸ್. ಆರಂಭಿಕ ಓಪನರ್ಸ್ನ ಒಂದು ಜೋಡಿಯನ್ನು ಬೇರ್ಪಡಿಸಿರ್ತಕ್ಕಂಥ ಅವಿನಾಶ್ ಬಹಳಷ್ಟು ಉತ್ತಮ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸಿದ್ದಿಕ್ ಹೊದ್ದರನ್ನು ಕಳ್ಕೊಳ್ತಾ ಇದೆ ಮಹಾಕಾಲ ಜಾಗ್ವಾರ್ಸ್. ಈ ಬಾರಿ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶಗಳನ್ನು ನೀಡ್ತಾ ಇಲ್ಲ. ಡಾಟ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. 6 ಓವರ್ ಮ್ಯಾಚ್. ಮೊದಲ ಪವರ್ ಪ್ಲೇ ಜಾರಿಯಲ್ಲಿದೆ. ಗಲ್ಲಿ ಭಾಗದ ಕ್ಷೇತ್ರ ರಕ್ಷಣೆ ಇದೆ. ಪಾಯಿಂಟ್ ಇದೆ. ಕವರ್ಸ್ ಇದೆ. ಮಿಡ್ ಆಫ್ ಇದೆ. ಮಿಡಾನ್ ಇದೆ. ಶಾರ್ಟ್ ಮಿಡ್ ವಿಕೆಟ್. ಬ್ಯಾಕ್ವರ್ಡ್ ಶಾರ್ಟ್ ಲೆಗ್. ಈ ಬಾರಿ ಎಸ್ತಂದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಔಟ್ ರನ್ಸ್ ಆಗ್ತಾ ಇದೆ. ಕ್ಯಾಚ್ ಮಾಡ್ಕೊಳ್ಳುವಂತ ಅವಕಾಶಗಳು 3 ರಿಂದ 6 ಮಂದಿ ಕ್ಷೇತ್ರ ರಕ್ಷಕರು ಒಂದೇ ಭಾಗದಲ್ಲಿ ಕ್ಯಾಚ್ ಪಡೆಯುವಂತ ಪ್ರಯತ್ನದಲ್ಲಿದ್ದಾರೆ. ಅಂತಿಮ ಹಂತದಲ್ಲಿ ಕ್ಯಾಚ್ ಆಟ ವಿಕೆಟ್ ಆಗ್ತಾ ಇದೆ. ಕಾರ್ಸ್ ಭಾಗದಲ್ಲಿ ಎದುರಾಳಿಗಳಿಗೆ ಅಲ್ಲಿ ರನ್ಔಟ್ ತೀರ್ಪು ಬರ್ತಾ ಇದೆ. ಇಲ್ಲಿ ಕ್ಯಾಚ್ ಅವಕಾಶವನ್ನು ಕೈ ಚೆಲ್ಲಿದ್ರು. ಅಲ್ಲಿ ರನ್ಔಟ್ ಅವಕಾಶವನ್ನು ಸದುಪಯೋಗ ಪಡಿಸಿದ್ರು. ಒಟ್ಟಾರೆ ವಿನಯ್ ಸಿಪಿರವರ ಹೊದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ಪಚ್ಚಿರೋರ ಜೋಬಿಲಲ್ಲೇ 2,000 ರೂಪಾಯಿ ಉಳಿದುಕೊಳ್ತಾ ಇದೆ. ಪ್ರಗತಿಯ ಮೊದಲ ಓವರ್. ತಡ ಮೊತ್ತ 3ಕ್ಕೆ 2. 3 ರನ್ಸ್. ಫಾಲೋಸ್ ಅಪ್ 2 ವಿಕೆಟ್. ಹೊಸ ಬ್ಯಾಟ್ಸ್ಮನ್ ವಿನಯ್ ಅಂಕಣ ಎಂಟನ್ನು ಪಡ್ಕೊಳ್ತಾ ಇದ್ದಾರೆ. ತಳ ಮೊತ್ತ 4. ಕೊನೆ ಎಸೆತ ಬಾಕಿ ಇದೆ. ಲಾಸ್ಟ್ ಬಾಲ್. ಅವಿನಾಶ್ ಎಸ್ಗಾರಿಕೆವಾಗಿದ್ದಾರೆ. ಬಹಳಷ್ಟು ಉತ್ತಮ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ವಿಕೆಟ್ ಟಾಕಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಔಟ್ ರನ್ಸ್ ಆಗ್ತಾ ಇದೆ. ಫಸ್ಟ್ ಭಾಗದಲ್ಲಿ ಚೆಂಡು ಸಾಕ್ತಾ ಇದೆ. ಒಂದು ಔಟ್ಗಳಿಗೆ ಅವಕಾಶ ಮಾಡಿಕೊಟ್ರು. ನೇರ ಗುರಿ ಸಾಕ್ತಾ ಇಲ್ಲ. ರನ್ಔಟ್ ಅವಕಾಶ ಮಿಸ್ ಆಗ್ತಾ ಇದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ ತನ್ನ ಮೊತ್ತ 5. 5 ರನ್ಸ್. ಫಾಲೋಸ್ ಅಪ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಮಹಾಕಾಲ ಜಾಗ್ವಾರ್ಸ್ 4 ದಿನದ ಹಗಲು ರಾತ್ರಿಯ ಪಂದ್ಯಾಟದಲ್ಲಿ ಚಿತ್ರದುರ್ಗ ಪರಿಸರದ ಪ್ರತಿಷ್ಠಿತ 12 ತಂಡಗಳು ಭಾಗವಹಿಸ್ತಾ ಇದೆ. ಬಹುಶಃ ಯಾವ ತಂಡಗಳು ಅಂತಿಮ ಹಂತದಲ್ಲಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಸಾಕಷ್ಟು ವ್ಯವಸ್ಥಿತವಾಗಿ ನಡೀತಾ ಇರ್ತಕ್ಕಂಥ ಪಂದ್ಯಾಟ. 12 ತಂಡ, 12 ಪ್ರಾಂತೀಯ ಓನರ್ಸ್, 12 ಮಂದಿ ಪ್ರಾಂತೀಯ ಓನರ್ಸ್ಗಳೆಲ್ಲರೂ ಕೂಡ ಒಂದು ಪಂದ್ಯಾಟಕ್ಕೆ ಹೆಚ್ಚಿನದಾಗಿ ಸಹಕರಿಸುವಂಥ ಪ್ರಯತ್ನದಲ್ಲಿದ್ದಾರೆ. ಜೊತೆಗೆ ನಮ್ಮ KGT ಗುರುಮೂರ್ತಿ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇರ್ತಕ್ಕಂಥ ಕ್ರಿಕೆಟ್ ಪಂದ್ಯಾಕೂಟ. ಎರಡನೇ ಓವರ್ ಎಸ್ಗಾರಿಕೆ ಭಾಗದಲ್ಲಿ ಹೊಸ ಬೌಲರ್
ಅನಿಲ್ ಎಸ್ ಗಾರಿಕೆ ಭಾಗದಲ್ಲಿ. ಬಹುಶಃ ಈತ GM ಎಂಡಿನಿಂದ ತುದಿಯಿಂದ ಎಸ್ ಗಾರಿಕೆಯಲ್ಲಿ ಕಾಣ್ತಾ ಇದ್ದಾರೆ. ಅನಿಲ್ ಅಸದ ಚೆಂಡು ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಬಿರುಸಿನ ಹೊಡೆತವನ್ನು ಕಾಣುವಂತಹ ಪ್ರಯತ್ನಗಳು, ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಬಹಳಷ್ಟು ಮಂದಿ ಎಲ್ಲರೂ ಕೂಡ ಒಂದು ಶಾತಚಿತವಾಗಿ ಪಂದ್ಯಾಟದ ವೀಕ್ಷಣೆಯಲ್ಲಿ 3 ದಿನಗಳಿಂದಲೂ ಕೂಡ ನಮ್ಮೊಂದಿಗೆ ಯಶಸ್ವಿಯಾಗಿ ನಡೆಸಿಕೊಡ್ತಾರೆ. ನಮ್ಮ ಚಿತ್ರದುರ್ಗ ಪರಿಸರದ ಗಂಡು ಮೆಟ್ಟಿದ ನಾಡು ಕಲ್ಲಿನ ಕೋಟ ಪರಿಸರದ ಕ್ರಿಕೆಟ್ ಅಭಿಮಾನಿಗಳೆಲ್ಲರೂ ಕೂಡ ಪಂದ್ಯಾಟದ ವೀಕ್ಷಣೆ ಎಲ್ಲರಿಗೂ ಕೂಡ ಕೃತಜ್ಞತೆ ಅಭಿನಂದನೆಗಳನ್ನು ಸಮರ್ಪಿಸ್ತವ. ಮತ್ತೆ ಅನಿಲ್ 2ನೇ ಬಾರಿ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಕವರ್ಸ್ ಭಾಗದಲ್ಲಿ ನೋಡಿದ ಪೂರೈಕೆಯನ್ನು ಮಾಡಿದ್ರು ಮಂಜು. ಒಂದು ಹೊಡೆದ ಹೆಚ್ಚುವರಿ ಆಗ್ತಾ ಇತ್ತು. ಮತ್ತು 6 ರನ್ಸ್ ಮಹಾಕಾಲ ಜಾಗ್ವಾರ್ಸ್. ಈ ಬಾರಿ ಎಸೆದ ಚೆಂಡು ಬಹಳ ಉತ್ತಮದಿಂದ ಹೊಡೆತ 4 ಹೊಡೆದ ಸೇರ್ಪಡೆ ಆಗ್ತಾ ಇದ್ದಾರೆ. ವಿನಯ್ ದಾಂಡಿನ ಮುಖಾಂತರವಾಗಿ ಮೊದಲ ಬೌಂಡ್ರಿ ಸೇರ್ಪಡೆಯನ್ನು ಕಾಣ್ತಾ ಇದ್ದ. ಈ ಬೌಂಡ್ರಿಯ ಮುಖಾಂತರವಾಗಿ ಜನ ಮೊತ್ತ 10 ಓಟಗಳು, 10 ರನ್ಸ್. ಮತ್ತೆ ಅನಿಲ್ ಟು ವಿನಯ್. ಈ ಬಾರಿ ಪೂರ್ಣಾಂತರವಾಗಿ ಬಿದ್ದಿರತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತದೆ. ಮಿಡ್ ವಿಕೆಟ್ ಸೀಮಾನಿಕೆ ಅಂಚಿನಲ್ಲಿ ಸುಲಭದ ಕ್ಯಾಚ್ ಪಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಮಹಾಕಾಲ ಜಾಗ್ವಾರ್ಸ್ನ 3ನೇ ಉದ್ದಾರಿ ನೆಲೆಕೊಳ್ತಾ ಇದೆ. ಈ ಹಿಂದಿನಷ್ಟೇ ಅದೇ ಮಿಡ್ ವಿಕೆಟ್ ಭಾಗದಲ್ಲಿ ಬೌಂಡ್ರಿಯನ್ನು ದಾಖಲಿಸಿದ್ರು. ಇವಾಗ ಅದೇ ಮಿಡ್ ವಿಕೆಟ್ ಭಾಗದಲ್ಲಿ ಕ್ಯಾಚ್ ಅನ್ನು ನೀಡ್ತಾರೆ. ಈ ರೀತಿಯಾಗಿ 3 ಉದ್ದಾರಿಯನ್ನು ಕಳ್ಕೊಳ್ತಾ ಇದೆ ಮಹಾಕಾಲ ಜಾಗ್ವಾರ್ಸ್ ತಂಡ. ಒಂದೆಡೆ ಒಂದು ಪಂದ್ಯಾಕೂಟದ DCLನ ಪ್ರಮುಖ ಆಯೋಜಕತ್ವ KGT ಗುರುಮೂರ್ತಿ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಹಾಗೆಯೇ ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶಶಿಧರ್ ಜೈರ್ ಅವರ ಒಂದು ಕಾರ್ಯದರ್ಶಿತ್ವದಲ್ಲಿ ಒಂದು ಪಂದ್ಯಾಕೂಟ ಸಾಗ್ತಾ ಇದೆ. ರಾಘು ಜೈರ್ ಅವರ ಸಂಚಾಲಕತ್ವದಲ್ಲಿ ಪಂದ್ಯಾಕೂಟ ಸಾಗ್ತಾ ಇದೆ. ಅನಿಲ್ ಮತ್ತು ನಮ್ಮ ಹೊಯ್ಸಳ ಒಕ್ಕೂಟದ ಎಲ್ಲ ಸದಸ್ಯರುಗಳು ಒಂದು ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯಾಗಿ ಸತತ 1.5-2 ತಿಂಗಳಿಂದ ಹಗಲು ರಾತ್ರಿ ಒಂದು ಪರಿಶ್ರಮದ ಮುಖಾಂತರವಾಗಿ ಪಂದ್ಯಾಟವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಈ ಟೂರ್ನಮೆಂಟ್ಗೆ ಇನ್ನೂ ಕೂಡ ಬಹಳಷ್ಟು ಮಂದಿ ಅತಿಥಿ ಗಣ್ಯರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕರಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆ. KGT ಇವಾಂಟ್ಸ್ ಇದ್ದಾರೆ, ಗಂಧರ್ವ ಇವಾಂಟ್ಸ್ ಇದ್ದಾರೆ, KTM ಅವರು ಇದ್ದಾರೆ, ಅದೇ ರೀತಿ M0 ಅವರು ಇದ್ದಾರೆ. ಎಲ್ಲರೂ ಕೂಡ ಅಭಿನಂದಿಸ್ಕೊಳ್ತೇವೆ. ನಡುವೆ ಮಂಜು ಒಂದು ಹೊಡೆದ ಪೂರೈಕೆಯನ್ನು ಮಾಡಿದರು. ಒಂದು ಹೊಡೆದ ಹೆಚ್ಚುವರಿಯ ಮುಖಾಂತರವಾಗಿ 3 ಉದ್ದರಿ ನಷ್ಟಕ್ಕೆ ತಡ ಮೊತ್ತ 11 ರನ್ಸ್. ತಡ ಮೊತ್ತ 11. ಅನಿಲ್ ಅಸದ ಚೆಂಡು ಬ್ಲಾಕ್ ಹೋಲ್ ಮಾಡುವಂತಹ ಪ್ರಯತ್ನಗಳು, 1 ಓಟದ ಅವಕಾಶಗಳು ಬರ್ತಾ ಇದೆ. ನೇರ ಗುರಿ ಸಾಕ್ತಾ ಇಲ್ಲ. ಕೇವಲ 1 ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಓವರ್ ಮುಕ್ತಾಯವಾಗ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ ತಡ ಮೊತ್ತ 12ಕ್ಕೆ ತಲುಪ್ತದೆ. 12 ರನ್ಸ್.
ಬಳಸ್ಕೊಳ್ಬೇಡಿ ಅನ್ನೋದಾಗಿ ನಾವು ಕೇಳ್ಕೊಳ್ತಾವೆ. ಮತ್ತೆ ಅವಿನಾಶ್ ಹೊಸ ಬೌಲರ್ ಅವಿನಾಶ್ ಶಾರ್ಟ್ ಆಗಿ ಬೀಳ್ತಾ ಇದೆ. ಪುಲ್ ಮಾಡುವಂತ ಪ್ರಯತ್ನ, ವೈಡ್ ಬಾಲ್ ಸೂಚನೆ, ಅಕ್ರಮ ಎಸೆದ ಸೂಚನೆ ನಿರ್ಣಾಯಕರು ನೀಡಿದ್ರು. ಒಂದೊಂದು ಸೆಟ್ ಪಡೆ ಆಗ್ತಾ ಇದೆ. ತಡ ಮೊತ್ತ 13 ರನ್ಸ್. ತಡ ಮೊತ್ತ 13. ಉಚಿತ ಒಟ್ಟುಗಳು, ಹುಡುಗರ ಒಟ್ಟುಗಳು, ಪುಕ್ಕಟ ಒಟ್ಟುಗಳು ಸೇರ್ಪಡೆ ಆಗ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಮಿಡ್ ವಿಕೆಟ್ ಸೀಮಾರಕ್ಕೆ ಅಂಚಿನಲ್ಲಿ ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ಪಡ್ಕೊಂಡ್ರು. ಮಂಜು ಕಿಂಗ್ ರವರ ಹುತಾರಿನೆಲ್ಲ ಕೊಳ್ತಾ ಇದೆ. 4ನೇ ವಿಕೆಟ್ ಎಲ್ಲ ಕಳ್ಕೊಳ್ತಾ ಇದೆ ಮಹಾಕಾಲ ಜಾಗ್ವಾರ್. ಕಳಿಸಿದ್ರೆ 1,000 ರೂಪಾಯಿಗಳ ಘೋಷಣೆ ಇದೆ ಪಚ್ಚೂರು ಅವರಿಂದ. ಸುಂದರತೆಯ ಚೆಂಡು ಸ್ವಿಚಿಟ್ ಕಾಣುವಂತಹ ಪ್ರಯತ್ನ, ಗಲ್ಲಿ ಭಾಗದಲ್ಲಿ ಆರಾಮ್ ವಿಕೆಟ್ ಕಾರಣ ಉದಾಹರಣೆ ಕೂಳ್ತಾ ಇದೆ. ಸುಲಭದ ಒಂದು ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. 5ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಮಹಾಕಾಳ ಜಾಗ್ವಾರ್ಸ್. ಓಪನರ್ ಆಗಿ ಆಗಮಿಸಿರ್ತಕ್ಕಂಥ ಮಂಜು ಇವಾಗ ಹೊದ್ದಾರಿಯನ್ನು ನೀಡ್ತಾರೆ. 3ನೇ ಓವರ್ನಲ್ಲಿ 5 ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ. ಬಹುಶಃ ಇಲ್ಲಿ ಶೀಘ್ರಗತಿಯಲ್ಲಿ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಗೊಳಿಸುವಂತ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ ಕದಂಬ ಗ್ಲಾಡಿಯೇಟರ್ಸ್ ಆಟಗಾರರು. ಅವಿನಾಶ್ ಬಹಳಷ್ಟು ಉತ್ತಮ ಎಸೆಗಾರಿಕೆಯನ್ನು ಮಾಡಿದ್ರು. ಅನಿಲ್ ಕೂಡ ಸಾಕಷ್ಟು ಸುಂದರತೆಯೊಂದು ಎಸೆಗಾರಿಕೆಯನ್ನು ಮಾಡಿದ್ರು. ಇವಾಗ ಹೊಸ ದಾಂಡಿಗರು ರಾಘು ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಟೂರ್ನಮೆಂಟಿನ ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ರಘು ಜೆ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಅವಿನಾಶ್ ಹ್ಯಾಟ್ರಿಕ್ ಅವಕಾಶಗಳನ್ನ ಮಿಸ್ ಮಾಡಿದ್ರು. ಒಂದು ಹೊಡೆದ ಪೂರೈಕೆ ಆಗ್ತಾ ಇದೆ. ಸಿಲೆ ಮಿಡನ್ ಭಾಗದಲ್ಲಿ 30 ಮಿನಿಟ್ ಹೊಡೆದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮತ್ತು ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅವಿನಾಶ್. ಒಂದು ಹೊಡೆದ ಪೂರೈಕೆ ಅಪಾಯಕಾರಿ ರಿಸ್ಕಿ ಸಿಂಗಲ್ ಹೊಡೆದ ಪೂರೈಕೆ ಆಗ್ತಾ ಇದೆ. ತನ್ನ ಮೊತ್ತ 14. ಆದರ್ಶ್ ಸ್ಟ್ರೈಕರ್ ಭಾಗದಲ್ಲಿ 6 ದಾಖಲಿಸಿದೆ. 2,000 ರೂಪಾಯಿ ಘೋಷಣೆ. ಬೌಂಡ್ರಿ ದಾಖಲಿಸಿದ್ರೆ 1,000 ರೂಪಾಯಿಗಳ ಘೋಷಣೆ ಪಚ್ಚೂರವ್ರು ನೀಡ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಔಟ್ರಾಡ್ಸ್ ಆಗ್ತಾ ಇದೆ. ಪಾಯಿಂಟ್ ಭಾಗದಲ್ಲಿ ಸಾಗ್ತಾ ಇದೆ. ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು. 1 ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. 1 ಓಟದ ಹೆಚ್ಚುವರಿಯ ಮುಖಾಂತರವಾಗಿ ತನ್ನ ಮೂಲಕ 15 ರನ್ಸ್ ಫಾರ್ ಲಾಸ್ ಆಫ್ 5 ವಿಕೆಟ್ಸ್ ಮಹಾಕಾಲ ಜಾಗ್ವಾರ್ಸ್. ವಿಶಿಷ್ಟ ಶೈಲಿಯನ್ನು ಹೊಡೆಯುತ್ತಾ ಬಹಳಷ್ಟು ಉತ್ತಮ ಹೊಡೆತವನ್ನು ದಾಖಲಿಸಿದ್ರು. ಬ್ಯಾಕ್ವರ್ಡ್ ಶಾಟ್ಗಳ ಭಾಗದಲ್ಲಿ 1 ಓಟದ ಪೂರೈಕೆಯನ್ನು ಮಾಡ್ತಾ ಇದೆ. ಕೊನೆ ಎಸೆತ ಬಾಕಿ ಉಳಿತಾ ಇದೆ. ಲಾಸ್ ಬಾಲ್. ಕೊನೆ ಎಸೆತ ಬಾಕಿ ಉಳಿತಾ ಇದೆ. ಓವರ್ನ ಮೊದಲ ಎಸೆತ ವೈಡ್ ಬಾಲ್ ಅನ್ನುವಂಥ ಸೂಚನೆ ನೀಡಿದ್ರು. 2 ಮತ್ತು 3 ಕ್ರಮೇಣವಾಗಿ ಹುದ್ದರಿಯನ್ನು ಪಡ್ಕೊಂಡ್ರು. 4, 5, 6 ಕ್ರಮೇಣವಾಗಿ 1 ಓಟವನ್ನು ನೀಡಿದ್ರು. ಆ ನಿಟ್ಟಿನಲ್ಲಿ 1 ಎಸೆತ ಇನ್ನೂ ಕೂಡ ಬಾಕಿ ಇದೆ. ಸುಂದರತೆಯ ಚೆಂಡು ಓಟ್ ಹೇಳೋ ಅವಕಾಶಗಳು ಬರ್ತದೆ. ಓವರ್ ಮುಕ್ತಾಯವಾಗ್ತದೆ. 3 ಓವರ್ಗಳ ಮುಕ್ತಾಯಕ್ಕೆ ತಡೆದ ಒಟ್ಟು ಮೊತ್ತ 16 ಓಟವನ್ನು ದಾಖಲಿಸ್ತದೆ. ಮಹಾಕಾಲ ಜಾಗ್ವಾರ್ಸ್ ಮುಖ್ಯ 5 ಹುದ್ದಾರಿಯನ್ನ ಕಳ್ಕೊಳ್ತಾ ಇದೆ. ಇವಾಗ ಹೆಚ್ಚು ಕಮ್ಮಿ 1 ರಿಂದ 2 ನಿಮಿಷಗಳ ಒಂದು ಬ್ರೇಕ್ ಥ್ರೂ ಅನ್ನು ನೀಡ್ತಾ ಇದ್ದೇವೆ. ಪಾನೀಯ ವಿರಾಮಕ್ಕಾಗಿ ತಮಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ಒಂದೆಡೆ ಪಂದ್ಯಕೂಟದ ಮತ್ತೋರ್ವ ಪ್ರಮುಖ ರೂವಾರಿಗಳು ನಮ್ಮ ಸಂಚಾರಕರಾಗಿರ್ತಕ್ಕಂಥ ರಾಘವ್ ಜೌರ್ ಅವರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅನಿಲ್
ಹಗಲಿರಲು ಒಂದು ರಾತ್ರಿಯ ಪ್ರಯತ್ನದ ನಡುವೆ ಈ ಒಂದು ಪಂದ್ಯಕೂಟಕ್ಕೆ ನಿದ್ದೆಯನ್ನು ಗೆಡಿಸಿ ಬಹಳಷ್ಟು ಉತ್ತಮ ರೀತಿಯಾಗಿ ಸಹಕರಿಸ್ತಾ ಇದ್ದಾರೆ ಅನಿಲ್ ಮತ್ತು ರಾಘುಜೆ. ಇನ್ನೂ ಕೂಡ ಸಾಕಷ್ಟು ಸಂಘಟಕರು, ನಮ್ಮ ಹೊಯ್ಸಳದ ಎಲ್ಲ ಸದಸ್ಯರು, ಇವರೆಲ್ಲರ ಒಂದು ಪ್ರಯತ್ನದಲ್ಲಿ ನಮ್ಮ 4 ದಿನದ DCL ಕ್ರಿಕೆಟ್ ಪಂದ್ಯಕೂಟ ಯಶಸ್ವಿಯಾಗಿ ಸಾಗ್ತಾ ಇದೆ. ಡಿಜೆ ಸಿಕ್ಸರ್ಗೆ 1,000 ರೂಪಾಯಿಗಳ ಘೋಷಣೆ ಇದೆ ಪಚ್ಚೂರವರಿಂದ. ಆದೂರವರು ದಾಖಲಿಸಿ ಒಂದು ಸಿಕ್ಸರ್ಗೆ 2,000 ರೂಪಾಯಿ ಪಚ್ಚೂರವರು ನೀಡ್ತಾರೆ. ಬೌರಿ ದಾಖಲಿಸಿದ್ರೆ 1,000 ರೂಪಾಯಿ ಅದೇ ಪಚ್ಚೂರವರು ನೀಡ್ತಾರೆ. ನೋಡಬೇಕಾಗಿದೆ ಅದೆಷ್ಟರ ಒಂದು ಸಿಕ್ಸರ್ ಬೌಂಡ್ರಿಗಳು ಬರ್ತದೆ ಎಂದು. ಅನಿಯಾಸದ ಚೆಂಡು ಬಹಳಷ್ಟು ಜಾಣ್ಮೆ ಆಟ, ಶಾರ್ಟ್ ಆಗಿ ಬೀಳ್ತಾ ಇದೆ, ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ತಟ್ಟಿ ಮುಟ್ಟಿರೋದ್ರದ ಪೂರೈಕೆಯನ್ನು ಮಾಡಿದ್ರು. ಸಿಲಿಮಿಡನ್ ಭಾಗದಲ್ಲಿ ಒಂದು ಓಟದ ಮುಖಾಂತರವಾಗಿ ಖಾತೆ ಹೆಚ್ಚಳವಾಗ್ತಾ ಇದೆ. ಮೊತ್ತ 17 ರನ್ಸ್. ಈ ಪಂದ್ಯಕೂಟಕ್ಕೆ ನಮ್ಮೊಂದಿಗೆ ಆಟೋ ಕಿಸಾನ್ ಮೊಬೈಲ್ ಮೋಟಾರ್ಸ್ ರವರು ಬಹಳಷ್ಟು ಉತ್ತಮ ರೀತಿಯ ಒಂದು ಸಮವಸ್ತ್ರ ದಾನಿಗಳಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ನಮಗೆ ಸಾಕಷ್ಟು ಉತ್ತಮ ರೀತಿಯ ಸಹಕಾರವನ್ನು ನೀಡಿ ನಮ್ಮ ಕ್ರಿಕೆಟ್ ಪಂದ್ಯಕೂಟವನ್ನು ಯಶಸ್ವಿಗೊಳಿಸಿಕೊಡ್ತಾ ಇರ್ತಕ್ಕಂಥ ನಮ್ಮ ಆಟೋ ಕಿಸಾನ್ ಮೊಬೈಲ್ ಎಂಪ್ಲಾಯ್ ನಮ್ಮೊಂದು ಪಂದ್ಯಕೂಟದ ವೀಕ್ಷಣೆಗಳಿದ್ದಾರೆ. ಜೊತೆಗೆ ನಮ್ಮ ಆಟೋ ಕಿಸಾನ್ ಮೊಬೈಲ್ ಸೆಂಟರ್ನಲ್ಲಿ ತಮಗೆ ಯಾವುದೇ ಪ್ರದೇಶದಲ್ಲಿ ಇದ್ದುಕೊಂಡು ಕೂಡ ಕಾಲ್ ಮುಖಾಂತರವಾಗಿ SMS ಮುಖಾಂತರವಾಗಿ ತಮ್ಮ ಮೋಟಾರ್ ಪಂಪನ್ನು ಆನ್ ಮಾಡಬಹುದಾಗಿದೆ. ಈಗಾಗಲೇ ಸಾಕಷ್ಟು ಮಂದಿ ರೈತರು ಅದನ್ನು ಪಡೆದುಕೊಂಡು ಅದರ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಆಸಕ್ತಿ ಉಳ್ಳವರು ಕೂಡ ಅದನ್ನು ಬಳಸ್ಕೊಳ್ಬಹುದಾಗಿದೆ ಅನ್ನೋದಾಗಿ ನಾವು ಈ ವೇದಿಕೆ ಮುಖಾಂತರವಾಗಿ ತಿಳಿಯಪಡಿಸ್ತಾ ಇದ್ದಾವೆ. ಈ ನಡುವೆ ಹುದರಿ ಆಘಾತವನ್ನು ಕಾಣ್ತಾ ಇದೆ. ಪದು ಅದು ಹುದರಿಯನ್ನು ಕಳ್ಕೊಳ್ತಾ ಇದೆ ಮಹಾಕಾಲ ಜಾಗ್ವಾರ್ಸ್. 17ಕ್ಕೆ 6 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ ಮಂಜು. ಈ ಬಾರಿ ಹಸ್ತದ ಚೆಂಡು ಅಪಾಯಕಾರಿ ಓಟದ ಪೂರೈಕೆಯನ್ನು ರಘು ಮಾಡ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ತಡ ಮೊತ್ತ 18 ಬೈಸ್ ಮುಖೇನ ಓಟದ ಹೆಚ್ಚುವರಿ ಆಗ್ತಾ ಇದೆ. ರಘು ಜೇರವರು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸಿಕ್ಸರ್ ದಾಖಲಿಸಿದ್ರೆ 1,000 ರೂಪಾಯಿಗಳ ನಗದು ಬಹುಮಾನದ ಘೋಷಣೆ ಇದೆ ಪಚ್ಚೂರ್ ಅವರಿಂದ. ಬಹುಶಃ ಈಗಾಗಲೇ ಪಚ್ಚೂರ್ ಅವರು ಘೋಷಿಸಿದ 20 ಆಟಗಾರರು ಕೂಡ ಪೆವಿಲಿಯನ್ ಎಂಡಲ್ಲಿ ಡಗೌಟ್ನಲ್ಲಿ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಬೀಸುವ ಪ್ರಯತ್ನ, ಶಾರ್ಟ್ ಆಗಿ ಬೀಳ್ತದೆ, ಸಪೋರ್ಟ್ ಮಾಡುವಂತ ಪ್ರಯತ್ನ. ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇತ್ತು. ಮೊತ್ತ 19 ರನ್ಸ್. ಬಹುಶಃ ಕೊನೆಯ ಹಂತದವರೆಗೆ ರಘು ಜೇರವರು ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿದೆ. ಬಹುಶಃ ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಬೇಕಾಗಿದೆ. ಶಾರ್ಟ್ ಆಗಿ ಬೀಳ್ತಾ ಇದೆ, ಪುಲ್ ಮಾಡುವಂತ ಪ್ರಯತ್ನ, ರನ್ಔಟ್ ಅವಕಾಶಗಳು. 3 ವಿಕೆಟ್ಸ್ಗಳು ಇಲ್ಲಿ ಪಚ್ಚುಬಾಯ್
ನಿಮ್ಮ ದುಡ್ಡು ನಿಮ್ಮಲ್ಲೇ ಉಳಿತಾ ಇದೆ. ಬಹುಶಃ ಅವರು ಹೆಚ್ಚಾಗಿ ಇಲ್ಲಿ ದಾಂಡಿಗರನ್ನ ಗಮನಿಸಿ ನಗದನ್ನ ಘೋಷಿಸ್ತಾ ಇದ್ರು. ಆರಂಭಿಕ ಹಂತದ 20 ದಾಂಡಿಗರಿಗೆ ಘೋಷಣೆಯನ್ನ ಮಾಡಿದ್ರು. ಆ 20 ಕೂಡ ಶೀಘ್ರಗತಿಯಲ್ಲಿ ಪೆಬಲನ್ ಆದಿಯನ್ನ ಕಂಡ್ರು. ಇವಾಗ ಸ್ವಲ್ಪ ಮಟ್ಟಿಗೆ ಇನ್ನಿಂಗ್ಸ್ ಮುಂದುವರಿಕೆಯನ್ನು ಮಾಡುವಂತ ಆಟಕ್ಕಾಗಿ ಮೊರವಾಗಿದ್ರು. ರಘು ಹುದ್ದಾರಿಯನ್ನ ಕೂಡ ಕಳ್ಕೊಳ್ತಾ ಇದೆ. 7 ವಿಕೆಟ್ ಲಾಸ್, 7 ಹುದ್ದರಿಯನ್ನು ಕಳ್ಕೊಳ್ತಾ ಇದೆ ಮಹಾಕಾಲ ಜಾಗ್ವಾರ್ಸ್. 19ಕ್ಕೆ 7, 4ನೇ ಓವರ್ ಚಾಲ್ತಿಯಲ್ಲಿದೆ. ಸೇರ್ಪಡೆ ಆಗ್ತದೆ. ಬೌಂಡ್ರಿಯ ಮುಖಾಂತರವಾಗಿ ತಂಡ ಮೊತ್ತ 23ಕ್ಕೆ ತಲುಪ್ತದೆ. 23 ರನ್ಸ್. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 12 ಎಸೆತ ಇನ್ನು ಕೂಡ ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ 12 ಎಸೆತ ಬಾಕಿ ಉಳಿತಾ ಇದೆ. ಸೋಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಓವರ್ ಪ್ರಗತಿಯಲ್ಲಿದೆ. ಅಂತಿಮ ಆರಂಭಿಕ ಸೆಷನ್ ಮುಕ್ತಾಯಕ್ಕೆ 11 ಎಸೆತಗಳು ಬಾಕಿ ಇದೆ. ಈ ಬಾರಿ ಎಸೆದ ಚೆಂಡು ಬಹಳ ಉತ್ತಮವಾದ ಎಸೆತ. ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಪ್ರವೀಣ್ ಹಲೋ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ತನ್ನ ಮೂಲಕ ಡೀಪ್ ಥರ್ಡ್ ಮ್ಯಾನ್ ಸಿ ಮಾರ ಕ್ಯಾಚಿನಲ್ಲಿ 1 ಬೌನ್ಸ್ ಬೌಂಡ್ರಿ. 4 ಓಟದ ತೀರ್ಪನ್ನು ನೀಡಿದ್ರು. ಈ ಪಂದ್ಯಾಕೂಟದ ಮತ್ತೋರ್ವ ಪ್ರಮುಖರಾಗಿರ್ತಕ್ಕಂಥ ಚೇತನ್ ರಾವ್ರಿಂದ ಪ್ರವೀಣ್ ದಾಖಲಿಸುವ ಒಂದು ಸಿಕ್ಸರ್ಗೆ 1,000 ರೂಪಾಯಿಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಘೋಷಣೆಯನ್ನು ಮಾಡಿದ್ರೆ ಬಹುಶಃ ಈ ಬಾರಿ ಎಸೆದ ಚೆಂಡು ಬಹಳ ಉತ್ತಮ ಎಸೆತ. ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ತನ್ನ ಮೊತ್ತ 29 ತೆಗೆದಿದ್ದೇನೆ ಕಾಣ್ತಾ ಇದೆ. ದಿನದ ಮುಂದಿನ ಪಂದ್ಯಕ್ಕಾಗಿ ಅಮೀರ್ ಚಾಲೆಂಜರ್ಸ್ ನಾಯಕರು ಮತ್ತು ಚಿನ್ಮೂಲಾದ್ರಿ ಚಿತಾಸ್ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋದು ಕೇಳಿಕೊಳ್ತಾ ಇದ್ದಾವೆ. ನೋ ಬಾಲ್. ಅಕ್ರಮ ಎಸೆದ ಸೂಚನೆ ಬರ್ತಾ ಇದೆ. 4 ಓಟದ ಸೇರ್ಪಡೆ. ಬೌಂಡರಿಯ
ಸೇರ್ಪಡೆ 4+1. 5 ಓಟದ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ ಚಾಲ್ತಿಯಲ್ಲಿ ಇದೆ. ಇದಾದ ಹರ್ಷ್ ಎಸ್ಗಾರಿಕೆಯಲ್ಲಿ ಹೋದಾರಿ ಆವರಿಸಿಕೊಂಡು ಬೇಯಿಸುವಂತಹ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭದ ಕ್ಯಾಚ್ ಕೈ ಚೆಲ್ಲಿದ್ರು. ಶಾರ್ಟ್ ಮಿಡ್ ವಿಕೆಟ್ ಬಳಿ ಸುಲಭದ ಒಂದು ಕ್ಯಾಚ್ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. ಪ್ರವೀಣನಿಗೆ ಜೀವದಾನ ಲಭಿಸ್ತಾ ಇದೆ. ತನ್ನ ಮೊತ್ತ 31. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 6 ಎಸೆತಗಳು ಬಾಕಿ ಉಳಿತಾ ಇದೆ. ಅಲ್ಲಿ ಅಮೀರ್ ಚಾಲೆಂಜರ್ಸ್ ಮತ್ತು ಚಿನ್ಮೂಲಾದ್ರಿ ಚೀತಾಸ್ ನಾಯಕರು ದಯವಿಟ್ಟು ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಎಸ್ಗಾರಿಕೆ ಭಾಗದಲ್ಲಿ 5 ಓವರ್ಗಳ ಮುಕ್ತಾಯಕ್ಕೆ ತನ್ನ ಮೊತ್ತ 31. ಕೊನೆಯ ಡೆತ್ ಓವರ್. ಗ್ಲಾಡಿಯೇಟರ್ಸ್ ಆಟಗಾರ ಪಂದ್ಯಾಟವನ್ನು ಆರಂಭಿಸಬೇಕು ಅನ್ನೋದಕ್ಕೆ ಕೇಳಿಕೊಳ್ತೇವೆ. ಕಿರಣ್ ಸಾರ್ ಎಸ್ಗಾರಿಕೆ ಮಾಡಬೇಕು. ಸುಂದರತೆಯ ಚೆಂಡು ಬಿರುಸಿನ ಹೊಡೆತ. ಮಿಡ್ ವಿಕೆಟ್ ಸೀಮಾನ ಕ್ಯಾಚಿನಲ್ಲಿ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಪ್ರವೀಣನ ಹೊದ್ದಾರಿ ಆಘಾತವನ್ನ ಕಾಣ್ತಾ ಇದೆ. 8ನೇ ವಿಕೆಟ್ಸ್ ಕಳ್ಕೊಳ್ತಾ ಇದೆ ಮಹಾಕಾಲ ಜಾಗ್ವಾರ್ಸ್. 31ಕ್ಕೆ ಪ್ರಮುಖ 8 ಹುದ್ದಾರಿಗಳನ್ನು ಕಳ್ಕೊಳ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ ಮಹೇಶ. ಆಶಿಷ್ ನಾನ್ ಸ್ಟ್ರೈಕರ್. ಸ್ವಿಚ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಡೀಪ್ ಗಲ್ಲಿ ವಿಭಾಗದಲ್ಲಿ ಸಾಕ್ತಾ ಇದೆ. ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. 2 ನೋಟಗಳ ಪ್ರಯತ್ನಗಳು ನಡೀತಾ ಇದ್ದಾರೆ. ರನ್ಔಟ್ ಅವಕಾಶವನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. 2 ಓಟದ ಸೇರ್ಪಡೆ ಆಗ್ತಾ ಇದೆ. ತಡ ಮೊತ್ತ 33ಕ್ಕೆ ತಲುಪ್ತಾ ಇದೆ. 33. ತಡ ಮೊತ್ತ 33. ಅಂತಿಮ 3 ಎಸೆತಗಳು ಬಾಕಿ ಉಳಿತಾ. ಲಾಸ್ಟ್ 3 ಬಾಲ್ ರಿಮೈನಿಂಗ್. ಲಾಸ್ಟ್ ಓವರ್ ರಿಮೈನಿಂಗ್. ಇತ್ತ ಕಿರಣ್ ಎಸ್ಗಾರಿಕೆಯಲ್ಲಿ ಆಶಿಷ್ ಸ್ಟ್ರೈಕ್ ವಿಭಾಗದಲ್ಲಿ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಬಹಳಷ್ಟು ಉತ್ತಮ ಹೊಡೆತವನ್ನು ದಾಖಲಿಸಿದ್ರು. ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸಾಕ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ನ ಮೊತ್ತ 34. 34. 9 ಹುದ್ದಾರಿಯನ್ನು ಕಳ್ಕೊಳ್ತದೆ. ಕೊನೆಯ 2 ಎಸೆತ ಬಾಕಿ ಉಳಿತಾ ಇದೆ. ಈ ಹಂತದಲ್ಲಿ ವಿಕೆಟ್ ಅನ್ನು ಪಡೆದ್ರೆ ಮಹಾಕಾಲ ಜಾಗ್ವಾರ್ಸ್ ಆಲ್ ಔಟ್. 6 ದಾಖಲಿಸಿದ್ರೆ 40.
ಹೊದಾರಿ ಆಘಾತವನ್ನ ಕಾಣ್ತಾ ಇದ್ದ ಮಹೇಶನ ಹೊದಾರಿ ಪತನವಾಗ್ತಾ ಇದೆ. ಕ್ಲೀನ್ ಬಾಲ್ ಡೌಟಿ ಬರೀ ಮಹಾಕಾಲ ಜಾಗ್ವಾರ್ಸ್ 34ಕ್ಕೆ ತನ್ನ ಎಲ್ಲ ಹೊದಾರಿಯನ್ನು ಕಳ್ಕೊಂಡು ದಿಢೀರ್ ನಾಟಕೀಯ ಕುಸಿತವನ್ನು ಕಾಣ್ತಾ ಇದೆ. ಸರ್ವ ಪತನವಾಗ್ತಾ ಇದೆ. 34ಕ್ಕೆ ಆಲ್ ಔಟ್. ಇವಾಗ ಕದಂಬ ಗ್ಲಾಡಿಯೇಟರ್ಸ್ 36ಕ್ಕೆ 35ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಎಲ್ಲ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಮುಖ್ಯ ವೇದಿಕೆಯಲ್ಲಿ ಪಂದ್ಯಕೂಟದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ KGT ಗುರುಮೂರ್ತಿ ಸರ್ ಮುಖ್ಯ ವೇದಿಕೆಯಲ್ಲಿ ಪಂದ್ಯಾಟದ ವೀಕ್ಷಣೆ ನೀಡಿದ್ದಾರೆ. ಅಲ್ಲಿ ಟಾಸ್ ಕಾರ್ಯಕ್ರಮಕ್ಕಾಗಿ ಅಮೀರ್ ಚಾಲೆಂಜರ್ಸ್ ಮತ್ತು ಚಿನ್ಮೂಲಾದ್ರಿ ಚಿತಾರ್ಸ್ ನಾಯಕರು ಬರಬೇಕು ಅನ್ನೋದು ಕೇಳಿಕೊಳ್ತಾ ಇದ್ದಾವೆ. ಚಿನ್ಮೂಲಾದ್ರಿ ಚಿತಾರ್ಸ್ ನಾಯಕರು ಮತ್ತು ಅಮೀರ್ ಚಾಲೆಂಜರ್ಸ್ ನಾಯಕರು ದಯವಿಟ್ಟು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋದು ಕೇಳ್ಕೊಳ್ತಾ ಇದ್ದಾವೆ. ಲಾಸ್ಟ್ ಕಾಲ್ ಫಾರ್ ಯು. ದಿನದ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ ನಾವು ಬರಮಾಡಿಕೊಳ್ತಾ ಇದ್ದಾವೆ. ಹಾಗೆ ಈ ಹಂತದಲ್ಲಿ ಮತ್ತೆ ನಾವು 2ನೇ ಹಂತದ ವಿದ್ಯಮಾನಕ್ಕಾಗಿ ನಮ್ಮ ಆತ್ಮೀಯ ಗೆಳೆಯರು ಮತ್ತು ಸಾಕಷ್ಟು ಅನುಭವಗಳಂತ ವೀಕ್ಷಕ ವಿವರಣೆಗಾರರಾಗಿರ್ತಕ್ಕಂಥ ಶ್ರೀಯುತ ಗಿರಿ ಇವರನ್ನು ಬರಮಾಡಿಕೊಳ್ತಾ ಇದ್ದಾವೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್ ರಾಜ್ಯದಲ್ಲಿಯೇ ಪ್ರಸಿದ್ಧವಾದ ಗ್ರಾನೈಟ್ಸ್ ಮತ್ತು ಮಾರ್ಬಲ್ಸ್ ಶೋರೂಮ್. ನಮ್ಮಲ್ಲಿ ಬ್ಲೂ ಪರ್ಲ್, ಓಲ್ಗಾ ಬ್ಲೂ, ಬ್ಲಾಕ್ ಮಾರ್ಕಿನೋ, ಶಿವಾ ಗೋಲ್ಡ್ ಮುಂತಾದ ಎಕ್ಸ್ಪೋರ್ಟ್ ಕ್ವಾಲಿಟಿ ಇಂಡಿಯನ್ ಮತ್ತು ಇಂಪೋರ್ಟೆಡ್ ಗ್ರಾನೈಟ್ಗಳು, ನ್ಯಾಚುರಲ್ ಸ್ಟೋನ್ಗಳು ಮತ್ತು ಆರ್ಟಿಫಿಷಿಯಲ್ ಮಾರ್ಬಲ್ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ. ಸಂಪತ್ತನ್ನು ಸಾಕಾರಗೊಳಿಸುವಂತಹ ಅಡಿಕೆ, ಲವಂಗ, ಏಲಕ್ಕಿ, ಕೇಸರಿಗಳಿಂದ ತಯಾರಿಸಿದ ಉತ್ಕೃಷ್ಟ ಪಾನ್ ಮಸಾಲ ಸಿದ್ದು ಪಾನ್ ಮಸಾಲ. ಮೆಲುಕು ಹಾಕುವಂತ ಕರ್ನಾಟಕದ ನೈಸರ್ಗಿಕ ಸಂಪತ್ತನ್ನು ಸಾಕಾರಗೊಳಿಸುವಂತಹ ಅಡಿಕೆ, ಲವಂಗ, ಏಲಕ್ಕಿ, ಕೇಸರಿಗಳಿಂದ ತಯಾರಿಸಿದ ಉತ್ಕೃಷ್ಟ ಪಾನ್ ಮಸಾಲ ಸಿದ್ದು ಪಾನ್ ಮಸಾಲ. ಅವರು ರಿಟೈರ್ಡ್ ಟೀಚರು. ಅವರು ಇಲ್ಲಿ ಜಮೀನ್ ಹತ್ರ ಬಂದ್ರೆ ಅಲ್ಲಿ ಮನೆ ಮೇಲ್ಗಡೆ ಅಲ್ಲಿ ವಾಸ ಇರ್ತಾರೆ. ಅಲ್ಲಿಂದ ಹತ್ತು ಹೋಗೋದು ಬರೋದು ಆಫ್ ಮಾಡೋದು ಇವೆಲ್ಲ ತುಂಬಾ ರಿಸ್ಕ್ ಆಗಿ ಎಷ್ಟೋ ಸರಿ ಮೋಟ್ರುಗಳು ಸುಟ್ಟೋಗಿದೆ. ಈಗ ಏನಾಗಿದೆ ಅಂತ ಅಂದ್ರೆ ಈ ಕಿಸಾನ್ ಆಟೋ ಸ್ಟಾರ್ಟರ್ ಬಂದ್ಮೇಲೆ ಹಾಕಿರೋದ್ರಿಂದ ಈ ಮೋಟ್ರು ಸುಟ್ಟೋಗೋದು. $35 runs required from 36 balls. Second session ಈಗಾಗಲೇ ಸಾಗ್ತಾ ಇದೆ. ಎಸ್ಕಾರ್ಕೆ ವಿಭಾಗದಲ್ಲಿ ಈಗ ಮಹೇಶ್, ಸ್ಟ್ರೈಕರ್ಲಿ ಮಂಜು ಚಾರಿ, ನಾನ್ ಸ್ಟ್ರೈಕರ್ ಅಲ್ಲಿ ಕಿರಣ್. ಈಗ ಮಂಜು ಚಾರಿ ಅವರಿಗೆ NDC ಬಿಳ್ಳಾರ್ ಅವರು
ಹ್ಯಾಟ್ರಿಕ್ ಸಿಕ್ಸರ್ಗೆ 2000 ನಗದನ್ನು ನೀಡಿ ಗೌರವಿಸ್ತಾ ಇದ್ದಾರೆ. 35 is the target. 36 35 runs required. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ಬಹಳ ಶುತಮರಿತ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಮುಂದಿನ ಪಂದ್ಯಾಟ ಟಾಸ್ ಕಾರ್ಯಕ್ರಮಕ್ಕಾಗಿ ಚಿನ್ನಮುಲಾದ್ರಿ ಚೀತಾಸ್ ವರ್ಸಸ್ ಅಮೀರ್ ಚಾಲೆಂಜರ್ಸ್ ಟಾಸ್ ಕಾರ್ಯಕ್ರಮಕ್ಕಾಗಿ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಚಿನ್ನಮುಲಾದ್ರಿ ಚೀತಾಸ್ ವರ್ಸಸ್ ಅಮೀರ್ ಚಾಲೆಂಜರ್ಸ್ ಟಾಸಿಗಾಗಿ ಬರಬೇಕು. ಮತ್ತೆ ಬಾರಿ ಎಸೆತ ಚೆಂಡು, ವೈಟ್ ಬಾಲ್, ಅಕ್ರಮ ಎಸೆತದ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾಸ್ ಮುಖೇನ ಗೊಂದಲ ಸೇರ್ಪಡೆ, ತಂಡದ ಮೊತ್ತ 1. ರಿವರ್ಸ್ ಶಾಟ್ ದಾಖಲಿಸದ ಪ್ರಯತ್ನ, ಬಹಳ ಶುತಮರಿತ ಆಡಳಿತ, ತನ್ಮೂಲಕವಾಗಿ ಚೆಂಡು ಸೀಮಾರೇಖೆ ಅಂಚಿನಲ್ಲಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಪ್ರಥಮ ಔಟ್ಗಳು ದಾಖಲಾಗ್ತಾ ಇದೆ. ತಂಡದ ಮೊತ್ತ 2. ಮತ್ತೆ ಕಿರಣ್ಗೆ ಸತ ಚೆಂಡು ಬೀಸಂತ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಬಾರಿ ರಿವರ್ಸ್ ಶಾಟ್ ದಾಖಲಿಸದ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಶುತಮರಿತ ಎಸೆತವನ್ನು ದಾಖಲಿಸ್ತಾ ಇದ್ದಾನೆ ಮಹೇಶ. ಈಗಾಗಲೇ GM ತೂದಿನ ಬಳಕೆ ಮಾಡಿಕೊಂಡು ಮಹೇಶ್ SRK ವಿಭಾಗದಲ್ಲಿ ಉತ್ತಮ ರೀತಿಯಾದ ಎಸೆತ, ಮತ್ತೆ ಡಾಟ್ ಬಾಲ್ ಸೇರ್ಪಡೆ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಈ ಬಾರಿ ಸ್ಟೆಪ್ ಔಟ್ ಮಾಡಿದ್ರು. ಉತ್ತಮ ರೀತಿಯ ಹೊಡೆತ, ಲಾಂಗ್ ಆನ್ ವಿಭಾಗದಲ್ಲಿ ನೋಡಿದ ಪೂರೈಕೆ ಮಾಡಿಕೊಂಡ್ರು. ತಂಡದ ಮೊತ್ತ ಈಗ 3 ಓಟಗಳು, 3 for no loss. 3ಕ್ಕೆ ಯಾವುದೇ ನಷ್ಟವನ್ನು ಕಂಡುಕೊಳ್ತಾ ಇಲ್ಲ. ಎಂಡ್ ಆಫ್ ಓವರ್ ನಂಬರ್ 1, 3 for no loss ಅಲ್ಲಿ ಸಾಕ್ತಾ ಇದೆ. ಇನ್ನು ಕೂಡ 32 ಓಟದ ಅವಶ್ಯಕತೆ, 30 ಎಸೆತಗಳು ಬಾಕಿ ಉಳಿತಾ. 30 balls 32 runs required.
35 ಓಟದ ಟಾರ್ಗೆಟ್, 29 ಓಟ ಅವಶ್ಯಕತೆ. ಮತ್ತೆ ಬೀಸೋದ ಪ್ರಯತ್ನ, ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ತನ್ಮೂಲಕ ಸುಲಭದ ಕ್ಯಾಚ್. ಎರಡನೇ ಆರಂಭಿಕದ ಹೋದಾರಿ ನೆಲಕ್ಕುಳ್ತಾ ಇದೆ. ಕಿರಣ್ ಬ್ಯಾಕ್ ಟು ಮತ್ತೆ ವೈಟ್ ಬಾಲ್, ಆಕ್ರಮಿಸಿದ ಸೂಚನೆ. ಬೀಸುವಂತ ಪ್ರಯತ್ನ, ಈ ಬಾರಿ ಎಸೆತ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಶುದ್ಧ ಮರಿತದ ಎಸೆತ, ಕ್ಲೀನ್ ಬಾಲ್, ಉದರಿ ಆಘಾತ ಸಂಭವಿಸ್ತಾ ಇದೆ. ಚಾರಿ ಬ್ಯಾಕ್ ಟು ಪೆವಿಲಿಯನ್. ಚಾರಿ ಬ್ಯಾಕ್ ಟು ಪೆವಿಲಿಯನ್. ತಂಡದ ಐಕಾನ್ ಆಟಗಾರ ಆದರ್ಶ ಅಲಿಯಾಸ್ ಆದಿ ಅಂಕಣ ಮಧ್ಯಕ್ಕೆ ಪ್ರವೇಶ ಪಡ್ಕೊಳ್ತಾ ಇದ್ದಾನೆ. ಮಾಡ್ತಾ ಇದೆ ನಮ್ಮ ಗ್ಲಾಡಿಯೇಟರ್ಸ್. ಗಾಳಿಯಲ್ಲಿ ಚೆಂಡು, 1 ಬೌನ್ಸ್. 2 ರನ್ಗೆ ಅವಶ್ಯಕತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳ ಜಾಗ್ವಾರ್ಸ್. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 13. ಇನ್ನು 24 ಎಸೆತ, 22 ಓಟ. ಸುಲಭವಾದ ಒಂದು ಗುರಿಯನ್ನ ಬೆನ್ನಡ್ತಾ ಇದೆ ಕದಂಬ ಗ್ಲಾಡಿಯೇಟರ್ಸ್.
ಟಾಸ್ಗಾಗಿ ಈಗಲೇ ಆಮೀರ್ ಚಾಲೆಂಜರ್ಸ್ ತಂಡದ ನಾಯಕ ಈಗಾಗಲೇ ಬಂದಿದ್ದಾರೆ. ಚಿನ್ಮುಲಾದಿ ಚೀತಾ ತಂಡದ ನಾಯಕರು ಬರಬೇಕನ್ನೋ ಅವಶ್ಯಕತೆ ಇದೆ. ಹಾಲು 4 ಆಗ್ತಾ ಇದೆ. ಬೌಂಡ್ರಿಯನ್ನ ಗಳಿಸ್ತಾ ಇದ್ದಾರೆ ಸರ್ಪದೋಷ್ ಅಲಿಯಾಸ್ ಅವಿನಾಶ್. ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಅವಿನಾಶ್. ತಂಡಕ್ಕೆ 4 ರನ್ ಅನ್ನು ಗಳಿಸಿಕೊಡ್ತಾ ಇದ್ದಾರೆ ಅವಿನಾಶ್. ಅಂಪೈರ್ಗೆ ಬಲವಾದ ಮನವಿ ಕೀಪರ್ ಕ್ಯಾಚ್ಗೆ. ಔಟ್ ಅಂತ ತೀರ್ಪು ನೀಡ್ತಾ ಇದ್ದಾರೆ ಅಂಪೈರ್. ಅವರ ಸ್ಥಾನ ಮತ್ತೋರ್ವ ಆಟಗಾರ ನಾಗೇಶ ಆಲಿಯಾಸ್ ಶೆಟ್ಟಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್ ರಾಜ್ಯದಲ್ಲಿಯೇ ಪ್ರಸಿದ್ಧವಾದ ಗ್ರಾನೈಟ್ಸ್ ಮತ್ತು ಮಾರ್ಬಲ್ಸ್ ಶೋರೂಮ್. ನಮ್ಮಲ್ಲಿ ಬ್ಲೂ ಪರ್ಲ್, ಓಲ್ಗಾ ಬ್ಲೂ, ಬ್ಲಾಕ್ ಮಾರ್ಕಿನೋ, ಶಿವಾ ಗೋಲ್ಡ್ ಮುಂತಾದ ಎಕ್ಸ್ಪೋರ್ಟ್ ಕ್ವಾಲಿಟಿ ಇಂಡಿಯನ್ ಮತ್ತು ಇಂಪೋರ್ಟೆಡ್ ಗ್ರಾನೈಟ್ಗಳು, ನ್ಯಾಚುರಲ್ ಸ್ಟೋನ್ಗಳು ಮತ್ತು ಆರ್ಟಿಫಿಷಿಯಲ್ ಮಾರ್ಬಲ್ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ. ನಿಮ್ಮ ಮನೆ
ಓಡಿ ಬಂದು ಮಾಡಿದಂತಹ ಬಾಲು. ಸ್ಟ್ರೈಕ್ ವಿಭಾಗದಲ್ಲಿ ಆಶೀಶ್ ತನ್ನ ಎರಡನೇ ಬಾಲ್ನ KTM ತುದಿಯಿಂದ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಮುಟಿ ತಟ್ಟಿ ಓಡುವಂತ ಪ್ರಯತ್ನ, 1 ರನ್ ಸುಲಭ ಸೇರ್ಪಡೆ ಕದಂಬ ಗ್ಲಾಡಿಯೇಟರ್ಸ್ ತಂಡಕ್ಕೆ. ವೈಡ್ ಅಂತ ಸೂಚನೆ ಬರ್ತಾ ಇದೆ ಅಂಪೈರ್ ಇಂದ. ವೈಡ್ +1. ಇನ್ನು ಗೆಲ್ಲಲು ಕೇವಲ 12 ರನ್ಗಳ ಅವಶ್ಯಕತೆ. ಸ್ಟ್ರೈಕ್ ವಿಭಾಗದಲ್ಲಿ ಕದಂಬ ಗ್ಲಾಡಿಯೇಟರ್ಸ್ ತಂಡದ ಐಕಾನ್ ಆದಿ ಟಗರು ಶಿವು ಮಾಲೀಕತ್ವದ ಕದಂಬ ಗ್ಲಾಡಿಯೇಟರ್ಸ್. ಒಡೆಯಲು ಗಾಳಿಯಲ್ಲಿ ಚೆಂಡು, ಮಹೇಶ್ ಅವರು ಈಸಿಯಾಗಿ ಕ್ಯಾಚ್ ನ ಪಡ್ಕೊಳ್ತಾ ಇದ್ದಾರೆ. ಆದಿ ಪೆವಿಲಿಯನ್ ಅತ್ತ ತಂಡದ ಆಟವನ್ನು ವೀಕ್ಷಣೆಗೆ ಮರಳ್ತಾ ಇದ್ದಾರೆ. ಇನ್ನು ಗೆಲ್ಲಲು ಕೇವಲ 10 ರನ್ಗಳ ಅವಶ್ಯಕತೆ. 15 ಎಸೆತಗಳು ಬಾಕಿ. ಮತ್ತೊಮ್ಮೆ ವೈಡ್, ಮಳೆ ಇಲ್ಲದ ಬೆಳೆ. ತಂಡದ ಮೊತ್ತ ಏರುತ್ತಾ 26ಕ್ಕೆ 4. ಇನ್ನು ಕೇವಲ 9 ಓಟಗಳ ಅವಶ್ಯಕತೆ. ಮತ್ತೊಂದು ಚುಕ್ಕಿ ಎಸೆತ. ಆಶೀಶ್ ಅದ್ಭುತವಾದ ಎಸೆತಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇನ್ನು ಗೆಲ್ಲಲು ಕೇವಲ 9 ರನ್, 14 ಎಸೆತಗಳ ಮುಂದೆ. ಮತ್ತೊಂದು ಚುಕ್ಕಿ ಎಸೆತ. ಚುಕ್ಕಿ ಎಸೆತಗಳ ಮೇಲೆ ಚುಕ್ಕಿ ಎಸೆತ. ಆಶೀಶ್ ತನ್ನ ಕೊನೆ ಎಸೆತವನ್ನು KTM ತುದಿಯಿಂದ ಎಸಲಿಕ್ಕೆ ಬರ್ತಾ ಇದ್ದಾರೆ. ಈ ಬಾರಿ ಶೆಟ್ಟಿ ಟ್ರೈಸ್ ಟು ಕ್ಲಿಯರ್ 6 ಸೀಮಾ ರೇಖೆಯಿಂದ ಆಚೆ. ಗೆಲ್ಲಲು ಕೇವಲ 3 ರನ್ಗಳ ಅವಶ್ಯಕತೆ.
ಅವಶ್ಯಕತೆ 12 ಎಸೆತಗಳಲ್ಲಿ. ಐದನೇ ಓವರ್ನ ಎಸಲಿಕ್ಕೆ ತಂಡದ ಮತ್ತೋರ್ವ ಅನುಭವಿ ಎಸೆತಗಾರ ಮಂಜು. ಸ್ಟ್ರೈಕ್ ವಿಭಾಗದಲ್ಲಿ ಶಶಿ. ರಿವರ್ಸ್ ಸ್ವೀಪ್ ಮಾಡಲು ಪ್ರಯತ್ನ, ವಿಫಲತೆಯನ್ನು ಕಾಣ್ತಾ ಇದ್ದಾರೆ ಶಶಿ ಅವರು. 11-3. ಈಕ್ವೇಶನ್ಸ್ ಲುಕ್ ವೆರಿ ಸಿಂಪಲ್. ಸ್ಟ್ರೈಟ್ ಡ್ರೈವ್ ನ ಮಾಡ್ತಾ ಇದ್ದಾರೆ ಶಶಿ ಅವರು. ಈ ಮೂಲಕ 1 ರನ್ನ ಈಸಿಯಾಗಿ ತಂಡಕ್ಕೆ ಸೇರ್ಪಡೆಯನ್ನ ಮಾಡ್ತಾ ಇದ್ದಾರೆ. ತಂಡಕ್ಕೆ 2 ರನ್ಗಳ ಅವಶ್ಯಕತೆ. ರಿವರ್ಸ್ ಸ್ವೀಪ್, ರನ್ಔಟ್ ಆಗುವ ಚಾನ್ಸ್, ಬಟ್ 1 ರನ್ಗಳ ಸೇರ್ಪಡೆ. ಆರಕ್ಷಕ ಠಾಣೆಯಿಂದ ಚಂದ್ರು ಅವರು ತಂಡದ ವೀಕ್ಷಣೆಯಿಂದ ಮರಳ್ತಾ ಇದ್ದಾರೆ. 8055 ನಂಬರ್ ಚಂದ್ರು. ಈ ಮೂಲಕ ಕದಂಬ ಗ್ಲಾಡಿಯೇಟರ್ಸ್ ತಂಡ ಅದೃಷ್ಟ ಲಕ್ಷ್ಮಿಯನ್ನು ಒಲಿಸ್ಕೊಳ್ತಾ ಇದೆ. ತಂಡವನ್ನು ಟಗರು ಶಿವ ಮಾಲಿಕದ ತಂಡ ಕದಂಬ ಗ್ಲಾಡಿಯೇಟರ್ಸ್ ಈ ಮೂಲಕ ವೈಯಕ್ತಿಕ 3ನೇ ಗೆಲುವನ್ನು ಸಾಧಿಸ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಹಾಗೂ ಮ್ಯಾನೇಜರ್ ಹುಲಿಗಿ ಚೇತನ್ ಕುಮಾರ್ ಅವರು ಮ್ಯಾಚ್ ಮುಗಿಯೋವರೆಗೂ ಬಹಳ ಬನ್ನಿ ವೇದಿಕೆ ಮೇಲೆ ಬನ್ನಿ. ಮೋಹನ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಮ್ಯಾನ್ ಆಫ್ ದಿ ಮ್ಯಾಚ್ ಅವಿನಾಶ್ ಫ್ರಮ್ ಕದಂಬ ಗ್ಲಾಡಿಯೇಟರ್ಸ್. Puts your hands together. Avinash from Kadamba Gladiators. Sarpadosh, man of the match.